ನಮಸ್ಕಾರ. ಕೆಲವೊಂದು ಸಾರಿ ನಾವು ಏನು ಮಾಡ್ತೀವಿ ಅಂದ್ರೆ ಭಾಳಷ್ಟು ಸಂದರ್ಭದಲ್ಲಿ ನಮ್ಗೆ ಎದುರಾಗ್ತದೆ. ಕೆಲವೊಬ್ರು ಹೇಳಬೇಕಾಗ್ತದೆ, ತಿಳಿಸಿ ಹೇಳಬೇಕಾಗ್ತದೆ. ತಿಳಿಸಿ ಹೇಳುವಂಥ ಸಂದರ್ಭ ಬಂದೇ ಬರ್ತದೆ, ಎಲ್ಲರ ಜೀವನದಲ್ಲಿ ಬರ್ತದೆ. ಸಣ್ಣವ್ರಿಗೆ ಹೇಳ್ಬೇಕಾಗ್ತದೆ, ಕೆಲವೊಂದು ಸಾರಿ ದೊಡ್ಡವ್ರಿಗೆ ಹೇಳ್ಬೇಕಾಗ್ತದೆ, ಬೇಕಾದವ್ರಿಗೆ ಹೇಳ್ಬೇಕಾಗ್ತದೆ, ಬೇಡಾದವ್ರಿಗೆ ಹೇಳ್ಬೇಕಾಗ್ತದೆ, ಕೆಲವೊಬ್ರಿಗೆ ಏನೂ ಸಂಬಂಧ ಇಲ್ಲದವ್ರಿಗೆ ಹೇಳಬೇಕಾಗ್ತದೆ. ಈ ರೀತಿ ಅನೇಕ ಪ್ರಸಂಗಗಳನ್ನು ನಾವು ನಮ್ಮ ಜೀವನದಲ್ಲಿ ಎದುರಿಸ್ತಿರ್ತೀವಿ. ಎದುರಿಸುವಂಥ ಸಂದರ್ಭದಲ್ಲಿ ಹೇಳಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹೇಳಲಿಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ, ಕೆಲವೊಂದು ಸರಿ ನಾವು ಹೇಳಿದ್ದು ಕೇಳ್ತಾರೆ, ಕೆಲವೊಂದು ಸರಿ ನಾವು ಹೇಳಿದ್ದನ್ನು ಕೇಳ್ತಾರೆ. ಕೆಲವೊಂದು ಸರಿ ನಾವು ಹೇಳಿದಂತೂ ಕೇಳೋದಲ್ಲ, ಅವ್ರು ಹೇಳಿದ್ದು ನಾವು ಕೇಳ್ಕೊಂಡು ಬರ್ತೀವಿ. ಹಂಗೆ ಮಾಡ್ತೀವಿ. ಹೇಳಕ್ಕೆ ಹೋಗಿ ಹೇಳ್ಸ್ಕೊಂಡು ಬರ್ತೀವಿ. ಈ ರೀತಿನೂ ಈ ತಿಳುವಳಿಕೆಯನ್ನ ಯಾರಿಗೆ ಹೇಳ್ಬೇಕು, ಯಾರಿಗೆ ಹೇಳಬಾರ್ದು ಅನ್ನೋದನ್ನ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಸುಮ್ಮನೆ ಹೇಳಕ್ ಹೋದೆ ಅಂದ್ರೆ ಅಲ್ಲಿ ನಮ್ಗೆ ಬೆಲೆ ಇರೋದು. ಆ ತಿಳುವಳಿಕೆ ಹೇಳಿದ್ರು ಸಾರ್ಥಕ ಆಗಲ್ಲ. ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರ್ದು ಅನ್ನೋದನ್ನ ನಾವು ಗಮನಿಸಬೇಕು. ನಾವು ಅದ್ರ ಬಗ್ಗೆ ಸ್ವಲ್ಪ ನಿರ್ಧಾರ ಮಾಡಬೇಕು. ತಿಳುವಳಿಕೆ ಇದ್ದಿದ್ದಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಪಾಪ ಮುಗ್ಧವ್ರಿಗೆ ನಾವು ತಿಳುವಳಿಕೆ ಹೇಳೋದು. ಯಾರ ಹತ್ರ ತಿಳುವಳಿಕೆ ಇಲ್ಲ, ಮುಗ್ಧತೆ ಇದೆ ಅಂಥವ್ರನ್ನ ತಿಳಿಸಿ ಹೇಳಿದ್ರೆ ಅವು ಕೇಳ್ತಾರ. ಅವ್ರಿಗೆ ತಿಳಿಸಿ ಹೇಳೋದನ್ನು ಸುಲಭ ಕೆಲಸ, ಸರಳ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ನಾವು ಹೇಳಿದಾಗ ಅವ್ರು ಅರ್ಥ ಮಾಡ್ಕೊತಾರ. ಅವ್ರಿಗೆ ಅರ್ಥ ಆಗಿರುವಂತೆ ನಾವು ಹೇಳಿದೆವು ಅಂದ್ರೆ ಅವ್ರು ಅರ್ಥ ಮಾಡ್ಕೊತಾರ. ಅವಾಗ ಅಲ್ಲಿ ತಿಳ್ಕೊತಾರ, ಸರಿ ಆಗ್ತದೆ. ಇನ್ನು ಕೆಲವು ಸಂದರ್ಭದಲ್ಲಿ ತಿಳಿದವರನ್ನು ಒಪ್ಪಿಸೋದು, ತಿಳುವಳಿಕೆ ಇರ್ತದೆ, ಆದ್ರೆ ಅವ್ರಿಗೇನೋ ಮರ್ತೋಗಿರ್ತದೆ. ಅಂಥವ್ರನ್ನ ತಿಳಿದವರಿಗೆ ಒಪ್ಪಿಸುವುದೇನಿದೆ ಅಲ್ಲ, ಅದು ಅತಿ ಸುಲಭ, ಜಲ್ದಿ ತಿಳ್ಕೊತಾರ ಅವರು. ಇನ್ನೊಂದು ಜನ ಇರ್ತದೆ, ಸ್ವಲ್ಪ ತಿಳ್ಕೊಂಡಿರ್ತಾರೆ. ಆ ಕಡೆ ಅದ್ರ ಬಗ್ಗೆ ಪೂರ್ತಿನೂ ಗೊತ್ತಿರಲ್ಲ, ಈ ಕಡೆ ಗೊತ್ತಿಲ್ಲ ಅಂದ್ರೂ ಇರಲ್ಲ, ಸ್ವಲ್ಪ ಗೊತ್ತಿರ್ತದೆ. ಅರ್ಧ ಕೊಡ ಮಂದಿ ಇದು. ಈ ಅರ್ಧ ಕೊಡ ಮಂದಿಗೆ ತಿಳಿಸಿ ಹೇಳೋದೇನ, ಅದು ಆ ದೇವ್ರಿಂದಲೂ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವರು ಅರ್ಧ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಅದರಲ್ಲಿ ಅರ್ಧ ತಿಳ್ಕೊಂಡಿರ್ತಾರೆ, ಅದೇ ಸತ್ಯ ಅಂತ ನಂಬಿರ್ತಾರೆ, ಅದನ್ನೇ ವಾದ ಮಾಡ್ತಾರೆ ಅವರು. ಅದ್ರ ಜೊತೆಗೆ ಅವ್ರ ಮನಸ್ಸಿನಾಗ ನಾನು ಇದು ಗೊತ್ತದನ್ನೋ ಅಹಂಕಾರ ಜಾಗ ತುಂಬಿಕೊಂಡಿರ್ತಾರೆ. ಅಂಥವ್ರಿಗೆ ಏನಾದ್ರು ನಾವು ಹೇಳೋಕೆ ಹೋದೆವು, ನಾವು ನಮ್ಮ ತಿಳುವಳಿಕೆ ಕಳ್ಕೊಂಡು ಬಂದ್ಬಿಡ್ತೀವಿ. ನಮಗೆ ಬಂದಾಗ ಸುಲಭ ಆಗ್ತದೆ. ಆ ರೀತಿ ಅವರು ತಮ್ಮ ಹೇಳಕ್ಕೆ ಸುಲಭ ಮಾಡ್ತಾರೆ. ಅವ್ರು ಪೂರ್ತಿ ಹೇಳಿರಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರೋದೇ ಅರ್ಧಂಬರ್ಧ ಗೊತ್ತಿರ್ತದೆ. ಅದನ್ನೇ ದೊಡ್ಡದಾಗಿ ಬಿಂಬಿಸ್ತಿರ್ತಾರೆ. ಹಂಗಾಯ್ತು, ಹಿಂಗಾಯ್ತು, ಹಿಂಗ ಅಂತೇಳಿ ಅದಕ್ಕೆ ಖಾರ ಉಪ್ಪು ಹಚ್ಚಿ ಬಿಂಬಿಸ್ತಾರೆ. ಅದ್ರ ಬಗ್ಗೆ ಪೂರ್ಣ ಹೇಳೋದು ನಮ್ಗೆ ಹೇಳ್ದಂಗೆ ಅವರಿಂದ ನಾವು ಕೇಳ್ದಂಗೆ ಅನಿಸಿರ್ತದೆ, ಆದ್ರೆ ನಮ್ಗೇನು ಗೊತ್ತೇ ಆಗಲ್ಲ. ನಾವು ಹೇಳಿದಂತ ಅವ್ರಿಗೆ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಗಿನ್ನ ಹೆಚ್ಚಿಗೆ ತಿಳ್ಕೊಂಡಿರೋ ನಮ್ಮ ಭಾವ ಅವರಲ್ಲಿ ಇರ್ತದೆ, ಆ ಅಹಂ ಅವರಲ್ಲಿ ಇರ್ತದೆ. ಹಾಗಾಗಿ ಅಂಥವರಿಗೆ ತಿಳುವಳಿಕೆ ಹೇಳಿ ಅವ್ರನ್ನ ಒಪ್ಪಿಸ್ಬೇಕು ಅನ್ನೋದು ಆ ಈಶ್ವರನೂ ಆಗೋದಿಲ್ಲ. ಅಂಥವ್ರನ್ನ ನಾವು ಹಾಗೆ ಬಿಟ್ಬಿಡ್ಬೇಕು. ಅವ್ರವ್ರ ಕೆಲಸ ಅವ್ರವ್ರಿಗೆ ಫಲ ಕೊಡ್ಕೊಂತ ಹೋಗ್ತಾರೆ. ಕರ್ಮದ ಫಲ ಅವರು ಬೆನ್ನಿಂದ
ಕುಂತ್ಕೋ ಜಮಾಕೋ ತೋತದ. ಹಾಗೆ ಅವ್ರಿಗೆ ಜೀವನದಾಗ ಸಿಗ್ತದೆ ಅಷ್ಟೇ. ಅವ್ರೇನು ಕರ್ಮ ಮಾಡ್ತಾರೆ, ಅವ್ರೇನು ವಿಚಾರಗಳು ಮಾಡ್ತಾರೆ, ಅವ್ರೇನು ಕೆಲಸಗಳು ಮಾಡ್ತಾರೆ ಅದ್ರ ತಕ್ಕಂತೆ. ಈಗ ಏನು ತಿಳುವಳಿಕೆ ಇರ್ತದೆ ಅದ್ರ ಪ್ರಕಾರನೇ ಕೆಲಸ ಆಗ್ತದೆ. ನಮ್ಮಲ್ಲಿರ್ತಕ್ಕಂಥ ತಿಳುವಳಿಕೆಯಲ್ಲೇ ನಾವು ಏನೇ ಕೆಲಸ ಮಾಡಲಿ, ಏನೇ ಒಂದು ಕಾರ್ಯ ಮಾಡಲಿ, ಒಂದು ಯೋಚನೆ ಮಾಡಲಿ, ಅದು ಏನೇ ಮಾಡಿದ್ರೆ ನಮ್ಮ ತಿಳುವಳಿಕೆಯಲ್ಲೇ ಮಾಡ್ತೀವಿ. ನಮ್ಮಲ್ಲಿ ಇಲ್ಲ ಅಂತ ನಮ್ಗೆ ಗೊತ್ತಿತ್ತು ಅಂದ್ರೆ ನಾವು ಮತ್ತೊಬ್ಬರಿಂದ ಕೇಳಿ ತಿಳ್ಕೊಂಡು ಮಾಡ್ತೀವಿ. ಆದರೆ ಇದೂ ಮುಖ್ಯ. ನಮಗೆ ತಿಳುವಳಿಕೆ ಇಲ್ಲ ಅನ್ನೋದು ಗೊತ್ತಿರೋದು, ಸ್ವೀಕರಿಸೋದು ಭಾಳ ಮುಖ್ಯ ಆಗ್ತದೆ. ಎಲ್ಲ ನಾವು ಗೊತ್ತದ ಅನ್ನೋ ಅಹಂ ನಮ್ಮಲ್ಲಿ ತುಂಬ್ಕೊಂತಿತ್ತಂದ್ರೆ ನಾವು ಯಾರಿಂದಲೂ ಏನೂ ಕೇಳೋದಿಲ್ಲ, ಸ್ವೀಕರಿಸೋದನ್ನು ಹೋಗೋದ ಕೇಳೋದೇ ಇಲ್ಲ ಅಂದಲ್ಲಿ ಸ್ವೀಕರಿಸೋದು ದೂರದ ಮಾತದ. ಎಲ್ಲ ಗೊತ್ತದಂತ ಈ ರೀತಿ ಗೊತ್ತದ ಅನ್ನೋ ಭಾವದಿಂದಲೇ ನಾವು ತುಂಬೋದಿದ್ದೇವಂದ್ರೆ ನಾವು ಮತ್ತೊಬ್ಬರ ತಿಳುವಳಿಕೆಯನ್ನು ಸ್ವೀಕರಿಸಿ ಅನುಪಾಲನೆ ಮಾಡೋದಂತ ಅದು ಪಾಲಿಸೋದಂತೂ ಸಾಧ್ಯನೇ ಇಲ್ಲ. ಅದೇ ಒಂದು ಮೊಬೈಲಲ್ಲಿ ನಾವು ತಪ್ಪು ಮಾಡ್ಕೊಂತ ಹೋಗ್ಬಿಡ್ತೀವಿ, ತಪ್ಪು ಹೆಜ್ಜೆಗಳನ್ನು ಇಟ್ಕೊತ ಹೋಗ್ತೀವಿ. ತಪ್ಪು ಹೆಜ್ಜೆಗಳ ಫಲವನ್ನು ನಾವು ಅನುಭವಿಸ್ತೀವಿ. ಅದಕ್ಕೆ ನಾವು ಯಾರಿಗಾರೇ ತಿಳುವಳಿಕೆ ಹೇಳಬೇಕಾಗಿತ್ತಂದ್ರೆ, ತಿಳುವಳಿಕೆ ಇಲ್ಲದವರನ್ನು ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಇನ್ನೂ ಸುಲಭ, ಅಲ್ಪ ಸ್ವಲ್ಪ ತಿಳಿದುಕೊಂಡವರನ್ನು ಒಪ್ಪಿಸುವುದು ಆ ಭಗವಂತನಿಂದಲೂ ಸಾಧ್ಯವಿಲ್ಲ ಅನ್ನೋ ಮಾತನ್ನು ನಾವು ನೆನ್ಪಿಟ್ಕೊಂಡ್ರೆ ಯಾರಿಗೆ ತಿಳುವಳಿಕೆ ಹೇಳ್ಬೇಕು, ಯಾರಿಗೆ ಹೇಳ್ಬಾರ್ದು ಅನ್ನೋದು ಗೊತ್ತಾಗ್ತದೆ. ಮೂರ್ಖರ ಜೊತೆ ವಾದ ಮಾಡೋದು ಉಪಯೋಗ ಇಲ್ಲ. ಏನಿದ್ರು ಅವ್ರು ಅವ್ರದೇ ಅಂತಾರೆ. ಅವರು ನಿಮಗೆ ಬೇಕಾದ ಹೇಳ್ರಿ, ನಿಮಗೆ ಮತ್ತೊಂದಿಟ್ಟು ಹೇಳಿ ಕಳಿಸ್ತಾರೆ. ಅವ್ರು ನಿಮ್ಮ ಮಾತಪ್ಪ. ಅದಕ್ಕೆ ಅಂಥವ್ರ ಜೊತೆ ವಾದ ಅಲ್ಲ, ಮೌನ ಒಳ್ಳೆಯದು. ಸುಮ್ಮನೆ ಹೌದು ಇಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಷ್ಟೇ ಸಾಕು. ನೀವು ಗೊತ್ತಿಲ್ಲ ಅಂತ ಒಪ್ಕೊಂಡ್ಬಿಡ್ರಿ, ಸೋತ್ಬಿಡ್ರಿ ನೀವು. ಅವ್ರು ಹೆಚ್ಚಿಗೆ ತಿಳಿಸಕ್ಕೆ ಅಂದ್ರೆ ನಾನು ಬ್ಯಾಡ ಇದ್ದ, ನಾ ಇದ್ದಷ್ಟ್ರದಾಗ ಆರಾಮ ಅಷ್ಟು ಹೇಳಿದ್ರೆ ಮುಗಿದು ಐತಲ್ಲಿ. ಧನ್ಯವಾದಗಳು.